ಗೀತಾಜ್ಞಾನ ಯಜ್ಞದ ಪರಮ ಪೂಜ್ಯ ಗುರುಗಳಿಗೆ ಶಿರಬಾಗಿ ನಮಿಸುತ್ತಾ ನನ್ನೆಲ್ಲ ಶ್ರೋತೃ ಬಾಂಧವರಿಗೆ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ನಾನು ಶೋಭಾರಾಣಿ ಕಾಸರಗೋಡು, ಗೀತಾಜ್ಞಾನ ಯಜ್ಞದ ಭಗವದ್ಗೀತಾ ಕಲಿಕಾ ತರಗತಿ 87ರ ಅಧ್ಯಾಪಿಕೆ. ಇಂದಿನ ಚಿಂತನ ಅಮರ ಕಾವ್ಯ ರಾಮಾಯಣ. ರಾಮಾಯಣವು ಶ್ರೇಷ್ಠ ಪುರುಷಾರ್ಥವಾದ ಧರ್ಮವನ್ನು ವ್ರತವಾಗಿ ಪಾಲಿಸಿದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಚರಿತ್ರೆ. ಜಗತ್ತಿನ ಮಹಾಕಾವ್ಯಗಳಲ್ಲಿಯೇ ಅಗ್ರ ಪಂಕ್ತಿಯಲ್ಲಿರುವ ರಾಮಾಯಣವು ಭಾರತದ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ ಎನ್ನಬಹುದು. ರಾಮಾಯಣ ಭಾರತೀಯತೆಯ ಸಂಕೇತ. ರಾಷ್ಟ್ರದ ಅಸ್ಮಿತೆ ತಾರ್ಕಿಕ, ವೈಚಾರಿಕ, ವೈಜ್ಞಾನಿಕ ನೆಲೆಗಟ್ಟಿನಿಂದ ಚಿಂತಿಸಿದಾಗಲೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜೀವನ ಆಧುನಿಕ ನಾಗರಿಕತೆಗೆ ಭವ್ಯ ಆದರ್ಶವಾಗಿದೆ. ಶಾಂತಿ, ಸಮಾನತೆ, ಸೌಹಾರ್ದತೆ, ಭ್ರಾತೃತ್ವ ಮುಂತಾದ ಉಚ್ಚ ಆದರ್ಶಗಳ ವಿವರಣೆ ರಾಮಾಯಣದಲ್ಲಿ ಕಾಣಬಹುದು. ರಾಮನ ಜೀವನ ಯಾತ್ರೆ ನಮಗೆಲ್ಲ ಪಾಠ, ಬದುಕಿಗೆ ಬೋಧನೆ. ಇಡೀ ರಾಮಾಯಣದಲ್ಲಿಯೇ ರಾಮನು ದೈವತ್ವವನ್ನು ಪ್ರಕಟಪಡಿಸಿದ ಸನ್ನಿವೇಶಗಳು ತೀರಾ ಕಡಿಮೆ. ಬಹುತೇಕ ಸಂದರ್ಭಗಳಲ್ಲಿ ಜನಸಾಮಾನ್ಯನಾಗಿ ಸಮಸ್ಯೆಗಳನ್ನು ಯಾವ ರೀತಿ ದೂರೀಕರಿಸಬಹುದು, ದುರಂತಗಳನ್ನು ಮೆಟ್ಟಿ ಹೇಗೆ ಯಶಸ್ವಿ ಬದುಕನ್ನು ರೂಪಿಸಿಕೊಳ್ಳಬಹುದು ಎಂಬುದನ್ನು ಪ್ರಜಾಕೋಟಿಗೆ ತೋರಿದ ಆದರ್ಶ ರಾಜ ಶ್ರೀರಾಮ. ಆದ್ದರಿಂದ ರಾಮರಾಜ್ಯವೆಂಬುದು ಅಭಿವೃದ್ಧಿ ಹೊಂದಿದ, ಕಷ್ಟ ಕೋಟಲೆಗಳಿಂದ ಮುಕ್ತಿ ಹೊಂದಿದ ಕಲ್ಯಾಣ ರಾಜ್ಯಕ್ಕೆ ಅನ್ವರ್ಥ ನಾಮ. ಪಿತೃವಾಕ್ಯ ಪರಿಪಾಲನೆಯ ಸಂದರ್ಭ ಬಂದಾಗ ಹೇಗೆ ವರ್ತಿಸಬೇಕು ಎಂಬುದು ರಾಮಾಯಣದಲ್ಲಿ ಅರ್ಥಗರ್ಭಿತವಾಗಿ ವರ್ಣಿಸಲ್ಪಟ್ಟಿದೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು ಅನುಜ ಲಕ್ಷ್ಮಣನಲ್ಲಿ ಸಾರುತ್ತಾ, ಹೆತ್ತ ತಾಯಿಯನ್ನು, ಹೊತ್ತ ತಾಯಿಯಾದ ದೇಶವನ್ನು ಯಾವ ರೀತಿ ಕಾಣಬೇಕೆಂಬುದನ್ನು ಮನೋಜ್ಞವಾಗಿ ಹೇಳಿದ್ದು ಮಾತ್ರವಲ್ಲದೆ, ಪರ ರಾಷ್ಟ್ರಗಳಿಗೆ, ಪರಕೀಯತೆಗೆ ಮರುಳಾಗಬಾರದೆಂಬುದನ್ನು ತೋರಿಸಿಕೊಟ್ಟನು. ಕೌಮಾರದಲ್ಲಿಯೇ ದುಷ್ಟ ರಕ್ಕಸಿ ತಾಟಕಿಯನ್ನು ವಧಿಸಿದ್ದು ದುರುಳರಿಗೆಲ್ಲ ಪಾಠವಾಗುವಂಥದ್ದು. ಗುಣಕ್ಕೆ ಮತ್ಸರವಿಲ್ಲ ಎಂಬಂತೆ ಅವಗುಣಕ್ಕೆ ಯಾರಿಗೂ ಕ್ಷಮೆಯಿಲ್ಲ ಎಂಬುದನ್ನು ಇದು ಸೂಚಿಸುತ್ತಾ ಸ್ತ್ರೀ ಕುಲಕ್ಕೂ ನೀತಿ ಪಾಠವಾಗಿದೆ. ಇನ್ನು ಮಾರೀಚನಿಗೆ ಎಚ್ಚರಿಕೆಯ ಸೂಚನೆಯನ್ನು ನೀಡಿ ತದನಂತರ ಮಾಯಾಜಿಂಕೆಯ ವಿದ್ಯಮಾನದಲ್ಲಿ ಸಂಹರಿಸುವ ಮುಖೇನ ದಾರಿ ತಪ್ಪಿದ ಯುವ ಮನಸ್ಸುಗಳನ್ನು ತಿದ್ದಲು ಸಾಕಷ್ಟು ಪ್ರಯತ್ನಿಸಬೇಕು ಎಂಬ ನೀತಿ ಅಡಕವಾಗಿದೆ. ಅಲ್ಲದೆ ದಂಡ ಪ್ರಯೋಗವೆಂಬುದು ಕೊನೆಯ ಅಸ್ತ್ರವಾಗಬೇಕು ಎಂದು ಸೂಚಿಸಿದ್ದಾನೆ. ಜೊತೆಗೆ ಲಕ್ಷ್ಮಣ ರೇಖೆ ಎಂಬ ರೀತಿ ನೀತಿ ಕಟ್ಟುಪಾಡುಗಳನ್ನು ಭ್ರಮೆಗೆ ಸಿಲುಕಿ ದಾಟಿದರೆ ಅದರಿಂದ ಮುಂದೆ ತುಂಬ ವ್ಯಥ ಪಡಬೇಕಾಗುವುದೆಂಬುದನ್ನು ಸೂಚ್ಯವಾಗಿ ಸೀತಾಪಹರಣ ಘಟನೆಯಲ್ಲಿ ಲೋಕಕ್ಕೆ ಸಾರಿದ ಶ್ರೀರಾಮ. ರಾಮಾಯಣವೆಂಬುದು ರಾಮನ ಮಾರ್ಗ, ರಾಮನ ಹಾದಿ, ಅದು ಧರ್ಮದ ಮಾರ್ಗ. ಭೂಮಿಯಲ್ಲಿ ಬಾಳಿ ಬದುಕಿ ದಿವ್ಯತ್ವವನ್ನು ಪಡೆದ ಈ ಮಾರ್ಗದ ಜೊತೆಗೆ ನಮ್ಮ ಮನಸ್ಸು ಸಾಗಬೇಕು. ನೇರವಾಗಿ ರಾಮನ ಅನುಸಂಧಾನ ಮಾಡಲು ಮನಸ್ಸು ಒಪ್ಪದವರಿಗೆ ಜೇನು ಬೆಲ್ಲದಂತೆ ಸಂಗೀತ ಗಾಯನದ ಜೊತೆ ರಾಮಾಯಣವನ್ನು ಬೆರೆಸಿ ವಾಲ್ಮೀಕಿಗಳು ಉಣಬಡಿಸಿದ್ದಾರೆ. ರಾಮಾಯಣ ಹೇಗೆ ಹುಟ್ಟಿತು? ಒಂದು ಶಾಪದಿಂದ. ವಾಲ್ಮೀಕಿ ಮಹರ್ಷಿಗಳು ಒಂದು ದಿನ ನಿತ್ಯ ಕರ್ಮಗಳನ್ನು ಮಾಡಲು ತಮಸಾ ನದಿ ತೀರಕ್ಕೆ ಬಂದಾಗ ಬೇಡನೊಬ್ಬ ಸರಸವಾಡುತ್ತಿದ್ದ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಪಕ್ಷಿಯನ್ನು ಹೊಡೆದುರುಳಿಸಿದನು. ಹೆಣ್ಣು ಕ್ರೌಂಚ ಪಕ್ಷಿ ಮನ ಕರಗುವಂತೆ ರೋದಿಸಿತು. ಇದನ್ನು ನೋಡಿ ವಾಲ್ಮೀಕಿಗಳು ಹೃದಯ ತಲ್ಲಣಿಸಿ ಶಾಪ ಕೊಟ್ಟರು. ಆ ಶಾಪವೇ ಕಾವ್ಯವಾಗಿ ಹೊರಬಂತು. ರಾಮಾಯಣವು ಧರ್ಮಕ್ಕೂ ಅಧರ್ಮಕ್ಕೂ ನಡೆದ ಸಂಘರ್ಷವಾಗಿದೆ. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ. ಬುದ್ಧಿಮಾನ್ ಎಂದರೆ ಬುದ್ಧಿ ಇರುವವನು, ಅಷ್ಟೇ ಅಲ್ಲ ಪ್ರಶಸ್ತವಾದ ಬುದ್ಧಿಯುಳ್ಳವನು. ನೀತಿಮಾನ್ ಎಂದರೆ ಲಕ್ಷ್ಯ ಸ್ಥಾನಕ್ಕೆ ನಮ್ಮನ್ನು ಮುಟ್ಟಿಸುವ ಯುಕ್ತಿ ಹೊಂದಿದವ.
ವಾಗ್ಮಿ ಉತ್ತಮ ವಾಕ್ಪಟುತ್ವವಿದ್ದು ಹೃದಯದ ಭಾವ ಮಾತಿನ ರೂಪದಲ್ಲಿ ಹೊರಬರುವಂತಿರಬೇಕು. ಬೇರೆಯವರಲ್ಲೂ ಅದೇ ಭಾವವನ್ನು ಉಂಟು ಮಾಡುವಂತಿರಬೇಕು. ಶ್ರೀ ಎಂದರೆ ಲಕ್ಷ್ಮಿ. ಅವನಿಗೆ ಲಕ್ಷ್ಮಿಯು ಅರ್ಧಾಂಗಿಯಾಗಿದ್ದಳು. ಶ್ರೀ ಎಂದರೆ ಸಂಪತ್ತು. ಶ್ರೀಯನ್ನು ಧರಿಸಿದವ ಶ್ರೀಮಾನ್. ಸದ್ಗುಣಗಳೆಂಬ ಸಂಪತ್ತನ್ನು ಶ್ರೀರಾಮನು ಧರಿಸಿದ್ದ. ಸಾಮರ್ಥ್ಯವೆಂಬ ಸಂಪತ್ತು ಅವನಿಗಿತ್ತು. ಆದ್ದರಿಂದಲೇ ಅವನು ಶತ್ರು ಸಂಹಾರಕನಾಗಿದ್ದ. ಪ್ರಪಂಚದ ಎಲ್ಲ ಶತ್ರುಗಳನ್ನು ನಾಶ ಮಾಡಿದವ. ರಾಕ್ಷಸರೇ ಪ್ರಪಂಚದ ಶತ್ರುಗಳು. ಅಷ್ಟೇ ಅಲ್ಲದೆ ಕಾಮಕ್ರೋಧಾದಿ ಒಳಶತ್ರುಗಳನ್ನು ಗೆದ್ದು ಜಿತೇಂದ್ರಿಯನಾಗಿ ಅವನು ಮಹಾಬಾಹುವನ್ನು ಹೊಂದಿದ್ದ. ಕಂಬುಗ್ರೀವ ಎಂದರೆ ಶಂಖದಂತಹ ಕಂಠವಿತ್ತು. ಶ್ರೀರಾಮನ ಧ್ವನಿ ಶಂಖನಾದದಂತೆ ಓಂಕಾರಮಯವಾಗಿತ್ತು. ಮಹಾಹನುಹು ಎಂದರೆ ಸುಭದ್ರವಾದ ದವಡೆಗಳಿದ್ದವು. ಬ್ರಹ್ಮಾಂಡವನ್ನೇ ನುಚ್ಚು ನೂರಾಗಿ ಮಾಡುವ ಶಕ್ತಿ ಅದಕ್ಕಿತ್ತು. ಸ್ವಾರ್ಥಕ್ಕಾಗಿ ಯಾವುದನ್ನು ಬೇಕೆಂದು ಬಯಸದೆ ಎಲ್ಲವನ್ನೂ ರಾಮಭದ್ರನಿಗಾಗಿ ಎನ್ನುವಂತೆ ಭರತ ಹನುಮಾದಿಗಳ ಸರ್ವ ತ್ಯಾಗವನ್ನೂ ಎತ್ತಿ ಹಿಡಿದಿದೆ ರಾಮಾಯಣ. ಸಿಂಧುವಿನಿಂದ ಬಿಂದುವನ್ನು ತೆಗೆದಂತೆ ಸಮಕಾಲೀನ ಜಗತ್ತಿಗೆ ಅನ್ವಯವಾಗುವ ಎಲ್ಲ ನಿದರ್ಶನಗಳು ರಾಮಾಯಣದಲ್ಲಿ ಕಾಣಸಿಗುತ್ತದೆ. ಶ್ರೀರಾಮನ ಪ್ರತಿ ನಡೆ ನುಡಿಗಳಿಂದ, ಆಚಾರ ವಿಚಾರಗಳಿಂದ, ತತ್ವ ಸಿದ್ಧಾಂತಗಳಿಂದ ಜೀವನದ ಸಮಾಜದ ಸನ್ನಿವೇಶಗಳನ್ನು ಯಾವ ರೀತಿ ಎದುರಿಸಬಹುದು, ಹೇಗೆ ಜೀವನದಲ್ಲಿ ಯಶಸ್ಸು ಗಳಿಸಬಹುದು ಎಂಬುದಕ್ಕೆ ಅನಂತ ಉದಾಹರಣೆಗಳು ನಿರಂತರವಾಗಿ ಸಿಗುತ್ತಾ ಹೋಗುತ್ತವೆ. ತ್ರಿಕರಣಪೂರ್ವಕವಾಗಿ ನೋಡುವ, ಅರಿಯುವ, ಪಾಲಿಸುವ ಅಂತಃಸತ್ವ ನಮ್ಮದಾಗಬೇಕಷ್ಟೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠೆಯ ಪುಣ್ಯ ಕಾರ್ಯ ನಡೆಯಲಿರುವ ಈ ಪರ್ವ ದಿನಗಳಲ್ಲಿ ರಾಮಾಯಣ ಪಾರಾಯಣ ಮಾಡುತ್ತಾ, ರಾಮನ ಆದರ್ಶಗಳನ್ನು ಜೀವನದಲ್ಲಿ ಅನುಸರಿಸುತ್ತಾ, ಶ್ರೀರಾಮನ ಮಹಿಮೆಯನ್ನು ನಮ್ಮಲ್ಲಿ ಪ್ರಚೋದಿಸಿಕೊಂಡು ಧೀರರಾಗುವ ದೀಕ್ಷೆಯಿಂದ ಕರುಣಾಳು ಶ್ರೀರಾಮನ ವಿಶೇಷ ಕೃಪೆ ಗಳಿಸಿದ ಹನುಮಂತನ ನಿಷ್ಠೆ ಮೈಗೂಡಿಸಿಕೊಳ್ಳೋಣ. ಸುಮಾರು 495 ವರ್ಷಗಳ ನಿರಂತರ ಹೋರಾಟದಿಂದ ಭವ್ಯ ಮಂದಿರ ನಿರ್ಮಾಣದ ಕನಸು ಹೊತ್ತ ಅಸಂಖ್ಯಾತ ರಾಮ ಭಕ್ತರ ತ್ಯಾಗ ಬಲಿದಾನಗಳ ಪುಣ್ಯ ವಿಶೇಷವೆಂಬಂತೆ ಸಪ್ತ ಮೋಕ್ಷದಾಯಕವಾದ ಪವಿತ್ರ ತೀರ್ಥಕ್ಷೇತ್ರಗಳ ಪೈಕಿ ಮೊದಲನೆಯದಾದ ಅಯೋಧ್ಯೆಯಲ್ಲಿ ಭವ್ಯ ದೇಗುಲವೊಂದು ತಲೆ ಎತ್ತಿ ನಿಲ್ಲುವ ಈ ಚಾರಿತ್ರಿಕ ಅಮೃತ ಗಳಿಗೆಗೆ ನಾವುಗಳು ಜೀವಂತ ಸಾಕ್ಷಿಯಾಗುವವರಿದ್ದೇವೆ. ಭಾರತ ದೇಶವನ್ನು ಬಾಧಿಸುತ್ತಿರುವ ಸಕಲ ಧರ್ಮ ವಿರೋಧಿಗಳಿಗೂ ಧರ್ಮಗ್ಲಾನಿಗೂ ಇದುವೇ ರಾಮಬಾಣವಾಗಲಿ. ನೂತನ ರಾಮ ಮಂದಿರವು ರಾಷ್ಟ್ರೋದ್ದೀಪನದ ಅಮರ ಸಂಜೀವಿನಿಯಾಗಲಿ. ರಾಮನಾಮವೇ ಭಾರತೀಯರನ್ನು ಒಗ್ಗೂಡಿಸುವ ತಾರಕ ಮಂತ್ರ. ರಾಮನೇ ಈ ನಾಡಿನ ರಾಷ್ಟ್ರಪುರುಷ. ಈ ಭವ್ಯ ದೇಗುಲವು ವಿಶ್ವದೆಲ್ಲೆಡೆ ಹರಿದು ಹಂಚಿ ಹೋಗಿರುವ ಸಮಸ್ತ ಸನಾತನಿಗಳಿಗೆ ಪರಮ ಪವಿತ್ರವಾದ ಧಾರ್ಮಿಕ ತೀರ್ಥಕ್ಷೇತ್ರ. ಅಯೋಧ್ಯೆಯು ಮತ್ತೊಮ್ಮೆ ತನ್ನ ಗತ ವೈಭವಕ್ಕೆ ಮರಳಿ ವಿಶ್ವವಿಖ್ಯಾತ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಅಜರಾಮರವಾಗಿ ವಿಜೃಂಭಿಸಲಿ. ಶ್ರೀರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾ ವಿಧಿವಿಧಾನಗಳು ಸಮೀಪಿಸುವ ಈ ಕಾಲಘಟ್ಟದಲ್ಲಿ ಗೀತಾಜ್ಞಾನ ಯಜ್ಞ ಕೊಟ್ಟಿರುವ ಕರೆಯಂತೆ ಮೂಲ ರಾಮಾಯಣ ಪಾರಾಯಣವನ್ನು ಈಗಿಂದೀಗಲೇ ಪ್ರಾರಂಭಿಸಿ ದೇಶದೆಲ್ಲೆಡೆ ಸಾತ್ವಿಕ ವಾತಾವರಣದ ಜಾಗೃತಿ ಮೂಡಿಸಲು ನಾವೆಲ್ಲರೂ ಪ್ರಯತ್ನಿಸೋಣ. ರಾಮ ಮಂದಿರವೇ ರಾಷ್ಟ್ರ ಮಂದಿರ ಎಂದು ಹೇಳುತ್ತಾ ವಿರಮಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಹರಿ ಓಂ.